ಈ ದೇವಸ್ಥಾನ ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆವರೆಗೆ, ಸಂಜೆ 4 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ತೆರೆದಿರುತ್ತೆ. ಪಾರ್ಥಸಾರಥಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ 1000 ವರ್ಷಗಳ ಇತಿಹಾಸ ಹೊಂದಿರೋ ಈ ದೇವಸ್ಥಾನ ಹೊಯ್ಸಳರ ಕಾಲದ್ದು. ಈ ದೇವಾಲಯದಲ್ಲಿ ಭೂದೇವಿ ಶ್ರೀದೇವಿ ಮೂರ್ತಿಯೊಂದಿಗೆ ಕೃಷ್ಣರ ನಿಂತಿರುವ ಭಂಗಿಯಲ್ಲಿ ವಿಗ್ರಹನ ಕೆತ್ತನೆ ಮಾಡಲಾಗಿದೆ. ಧರ್ಮರಾಜ ಮತ್ತು ಕೃಷಿಭೃಗು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ನಂಬಲಾಗುತ್ತೆ. ಈ ದೇವಾಲಯದಲ್ಲಿ ಯಾದವ ನಾಯಕಿಯ ಪ್ರತಿಮೆ ಸಹ ಇದೆ. ದೇವಾಲಯದ ವಿಶೇಷತೆ ಏನಂದ್ರೆ ನರ್ತಿಸುವ ರೂಪದಲ್ಲಿ ಗೋಪಾಲಕೃಷ್ಣ ಪ್ರತಿಮೆ ಬಹಳ ವಿಶೇಷವಾಗಿ ಕಂಡುಬರುತ್ತೆ. ಎಡಗಾಲು ಮುಂಭಾಗದಲ್ಲಿ ಎಲ್ಲಿಯೂ ಕಾಣುವುದಿಲ್ಲ. ಸಾಮಾನ್ಯವಾಗಿ ಎಲ್ಲಾ ಕಡೆ ಬಲಗಾಲು ಮುಂಭಾಗದಲ್ಲಿರುತ್ತೆ. ಈ ದೇವಾಲಯದಲ್ಲಿ ಕಲ್ಲಿನ ಉಯ್ಯಾಲೆ ಇದೆ. ಇದನ್ನ ಉತ್ಸವ ಕಾರ್ಯಕ್ರಮಗಳಲ್ಲಿ ಮಾತ್ರ ಬಳಸ್ತಾರೆ. ಶಾಸನಗಳು ಹೊಯ್ಸಳ ನರಸಿಂಹನು ಕೊಡಲ್ಲ ರಾಜ್ಯನ ಆಳ್ತಿದ್ದಾಗ ನಾರಾಯಣ ದೇವರಿಗೆ ನೀಡಿದ ದತ್ತಿ ಮತ್ತು ಉಡುಗೊರೆ ವಿವರ ನೀಡುತ್ತೆ. ದಂತಕಥೆ ಪ್ರಕಾರ ತೊಂಡೂರಿನಲ್ಲಿ ಶ್ರೀ ರಾಮಾನುಜರು ದೇವಾಲಯದಲ್ಲಿ ಉಳ್ಕೊಂಡಿದ್ರು. ಈ ನಂಬಿನಾರಾಯಣ ಸ್ವಾಮಿ ದೇವಾಲಯದ ಪುನರ್ ನಿರ್ಮಾಣದಲ್ಲಿ ತೊಡಗಿದ್ರು ಅಂತ ಹೇಳ್ತಾರೆ. ಮೈಸೂರು ರಾಜರ ಕಾಲದಲ್ಲಿ ಯಾದವ ನಾರಾಯಣ ವಸಂತ ಗೋಪಾಲ ಎಂದು ಕರೆಯಲಾಗುತ್ತಿತ್ತು. 12ನೇ ಶತಮಾನದಲ್ಲಿ ಹೊಯ್ಸಳ ದೊರೆ ವಿಷ್ಣುವರ್ಧನ ನಿರ್ಮಿಸಲಾದ ಹಳೆ ದೇವಾಲಯ ತೊಂಡೂರು ಪುರಾಣದಲ್ಲಿ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಒಂದು ಅಂತ ನಂಬ್ತಾರೆ. ಇದನ್ನು ಬೆಂಗಳೂರಿಂದ 148 ಕಿಲೋಮೀಟ್ರು, ಮಂಡ್ಯದಿಂದ 36 ಕಿಲೋಮೀಟ್ರು, ಮೈಸೂರಿಂದ 35 ಕಿಲೋಮೀಟ್ರು, ಪಾಂಡವಪುರ ರೈಲ್ವೆ ಸ್ಟೇಷನ್ನಿಂದ ಕೇವಲ 13 ಕಿಲೋಮೀಟ್ರಲ್ಲಿ ಈ ದೇವಸ್ಥಾನ ಸಿಗುತ್ತೆ. ಸಾವಿರಾರು ವರ್ಷಗಳ ಹೊಯ್ಸಳರ ಕಾಲದ ದೇವಸ್ಥಾನನ ನೀವು ನೋಡ್ಕೊಬಂದು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ನಮ್ಮ ಪೇಜ್ನ ಫಾಲೋ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ.